ಯಾದವರಿಗೆಲ್ಲ ಜೀವನ ಒದಗಿಸಿದೆ. ಎಲ್ಲರೂ ಸಂಸ್ಕಾರಯುತರಾಗಿದ್ದಾರೆ. ಎಳವೆಯಿಂದಲೇ ಗುರುಗಳನ್ನು ಸಂಹರಿಸಿ ಎಲ್ಲರಿಗೆ ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಮೊದಲೇ ಅಧಿಪತಿ ಕಂಸನೊಳಗೆ ಮಾವನಾದರೂ ಕ್ರೂರತನವನ್ನೇ ತನ್ನ ಜೀವನದಲ್ಲಿ ಅಳವಡಿಸಿಕೊಟ್ಟಿದ್ದ. ಅಂತಹ ಮಾವನನ್ನೇ ಕೆಟ್ಟಿದ್ದೇನೆ. ಗುರುಗಳಾದ ಸಾಂದೀಪ ನಿರೀಕ್ಷಕರಿಂದ ನಾನು ನನ್ನ ಅಗ್ರಜ ಬಲರಾಮ ವಿದ್ಯೆಯನ್ನು ಅರ್ಪಿಸಿ ಶೈವಿನಿಗೆ ತೆರಳಿ ಗುರುಪುತ್ರನ ಆತ್ಮವನ್ನೇ ಕಾಣಿಕೆಯಾಗಿ ನೀಡಿದ್ದೇವೆ. ಕಂಸನ ಅಳಿವಾದಾಗ ಅವನ ಅಳಿಯ ಮಾವನ ತೆರಳಿ ನಮ್ಮನ್ನು ಮಥುರೆಯನ್ನು ನಾಶ ಮಾಡುತ್ತೇವೆ ಎಂದು ಸರ್ವಕಾತಿ ಎಂಬ ಕಲೆಯನ್ನು ಮಧುರೆಗೆ ಹೆಸರ ಪೂರ್ಣಕರ್ಣ ಹೆಸರು ಕತ್ತೆತ್ತವನ್ನು ಪ್ರಯೋಗಿಸಿ ಅದನ್ನು ಖಂಡಿಸಿದೆ. ಜರಾಸಂಧನು ಮಧುರೆಗೆ 7 ಬಾರಿ ದಾಳಿಯನ್ನು ಮಾಡಿದಾಗ ಸೋತಂತೆ ನಟಿಸಿ ಶಿರದಿಯ ನಡುವೆ ದೇವಶಿಲ್ಪಿ ವಿಶ್ವಕರ್ಮರಿಂದ ಸುಂದರವಾದ ಮರಕಾಲಗಳನ್ನು ನಿರ್ಮಿಸಿಕೊಂಡೆ. ಯಾದವರನ್ನೆಲ್ಲ ಅಡಿಗೆ ಮರ ಮಾಡಿಕೊಂಡು ಅವರಿಗೆ ಒಂದು ಜೀವನ ಒದಗಿಸಿದೆ. ಆದರೇನು ಮಾಡೋಣ, ಕೆಟ್ಟ ಬೀಜ ಸುತ್ತಲೂ ಮತ್ತೆ ಮೊಳಗಿರುತ್ತೆ. ದನದ ಕುಲವೆಂಬುದು ಕತ್ತರಿಸಿದರೂ ಮತ್ತೆ ಮತ್ತೆ ಚಿಗುರೊಡೆಯುವ ಆನಂದದಂತೆ ಅವರ ನಾಶವಾಗಲೇಬೇಕು ಅನ್ನುವುದೇ ನನ್ನ ಉದ್ದೇಶ. ಆದ್ದರಿಂದಲೇ ದನದ ಕುಲ ಉದ್ಧಾರಕ ಎಂಬ ಬಿರುದನ್ನು ಪಡೆದುಕೊಂಡಿದೆ. ಇದನ್ನೆಲ್ಲ ಆಲೋಚಿಸುತ್ತಾ ಇರುವಾಗ ಯಾರದೋ ಈ ಕಡೆ
ಕೊಂಡಿಹನೋ ಸುರಪುರ ಬೀದನೋ ಸುರರ ಸಮರದಲ್ಲಿ ಸೋಲಿದುನೋ ಬಳಿಗೈದ ಸುರ ಸಂಸತ್ತು ಸನಯ ಪುರಕ್ಕೆ ಬಳಿದಿಹನೋ ಓಹೋ ಮುರಾಸುರ ಮೊದಲಾದವರನ್ನು ಅಸುರಗಳೊಂದಿಗೆ ನಾಕವನ್ನೇರಿದ ಎದುರಿಸುವುದಕ್ಕೆ ನಮ್ಮವರು ಹೋದಾಗ ಅವರಲ್ಲಿ ಕೈ ಸೋತರು. ಓಹೋ ನಾನು ಉತ್ತರದಲ್ಲಿ ಸೋಲನ್ನು ಅನುಭವಿಸಿದೆ. ನಮ್ಮ ಸುರಲೋಕದ ಸುರ ಸಂಪತ್ತನ್ನು ಸೂರೆಗೊಂಡಿದ್ದಾರೆ. ಅದಿತಿ ದೇವಿಯ ಕಣ್ಣಕುಂಡಲವನ್ನೇ ಅಪಹರಿಸಿದ್ದಾರೆ. ಅವರ ಬಾಧೆಯಿಂದ ಕಂಗೆಟ್ಟಿದ್ದೇವೆ. ನೀನೇ ಕಾಪಾಡಬೇಕು. ಇದಕ್ಕೆ ನೀ ಬೆದರು ಮುದದೊಳಗಿದ ಶರುಡ ಅದನ್ನು ನಾನು ನಾಶ ಮಾಡುತ್ತೇನೆ. ನಿಶ್ಚಿಂತನಾಗು. ಜಯ 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 ಇಂದುಗಳು ಅಮರೇಂದ್ರನ ಹರಿತೊರೆಯಿಂದ ಸರಾಗೇರಿ ಹೊರಬಡಲು ಸುರಪನಿಗೆ ಅಭಯ ನಿಂತಿದ್ದೇನೆ. ಅವನಿಗೆ ಕೊಟ್ಟ ಮಾತನ್ನು ನಡೆಸಬೇಕಲ್ಲ. ಹಾಗಾಗಿ ಅತಿ ವೇಗದಿಂದ ಪ್ರಾಗ್ಜ್ಯೋತಿಷಪುರವನ್ನು ಸೇರುತ್ತೇನೆ. ವಿಸ್ಮಯದಿಂದಲೇ ವಂದಿಸೆ ವಲ್ಲಭ ಗೋಸರಿದಳು. ಎಲ್ಲಿಗೆ ರಮಣ ರಮಣ ಎಲ್ಲಿಗೆ ಗಮನ ನಿಲ್ಲೆಲ್ಲ ರಮಣ ನಿಲ್ಲೆಲ್ಲ ರಮಣ ರಮಣ
ನಮಸ್ಕಾರ. ನಿಮಗೆ ಎಷ್ಟು ಬಾರಿ ವಂದಿಸಿದರೂ ಕಡಿಮೆ, ಅದಲ್ಲ. ಏನೇ ಸ್ವಾಮಿ, ಯಾವತ್ತಿನ ಹಾಗೆ ಇಲ್ಲ ನೀವು. ಅಂದರೆ ಇದು ಹೊಸ ಉಡುಗೆ ತೊಡುಗೆ, ಕೈಯಲ್ಲಿ ಆಯುಧ, ಅವಸರದಿಂದ ಗರುಡನಿಗೆ ಆಗಿ ಅವಸರದ ಕಾರ್ಯವಿದೆ ಹಾಗೆ. ಓಯ್ ಸ್ವಾಮಿ, ಎಲ್ಲಿಗೆ? ಆಯ್ತಲ್ಲ, ಇನ್ನು ಹೋದ ಕಾರ್ಯ ಆದ ಹಾಗೆ. ಯಾಕೆ ಹಾಗೆ? ಏನೇ ಮಾಮ, ಒಳ್ಳೆ ಕಾರ್ಯಕ್ಕೆ ಗಂಡ ಹೊರಟಾಗ ಹೆಂಡತಿಯಾದವಳು ಹೀಗೆ ಕೇಳುವುದೇ? ಅಪಶಕುನವೇ? ಹೇಗೆ ಮಾಮ? ಎಲ್ಲಿಗೆ ಎನ್ನುವುದು ಅದು ಅಪಶಕುನ. ಮತ್ತೆ ಹೇಗೆ ಕೇಳಬೇಕು? ದೂರ ಎಂದಾದರೂ ಕೇಳಬೇಕಪ್ಪ. ಆಯ್ತು. ಓಯ್ ಸ್ವಾಮಿ, ದೂರ ಎಲ್ಲಿಗೆ? ಏನೇ ಮಾಮ, ಮತ್ತೆ ಎಲ್ಲಿಗೆ? ಯಾಕೆ ದೂರ ಎಂದರಾಯಿತು? ನಾನು ಕೇಳಿದರೆ ಅಪಶಕುನವೇ ಸ್ವಾಮಿ? ಮಾಮ, ನೀನು ಎಂದಲ್ಲ, ಯಾರೇ ಕೇಳಿದರೂ ಅದು ಅಪಶಕುನವೇ ಸ್ವಾಮಿ. ನಿಮ್ಮಲ್ಲಿ ಒಂದು ಮಾತು ಹೇಳು. ಮನೆಯಿಂದ ಹೊರಗೆ ಹೋಗುವಾಗ ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದರೆ ಅದು ಅಪಶಕುನ. ಹೌದು, ಅದು ಅಪಶಕುನ. ಮನೆಯ ಬೆಕ್ಕು ಅಡ್ಡ ಬಂದರೆ? ಮನೆಯ ಬೆಕ್ಕು ಬೆಕ್ಕೆ, ಅದೇನು ಪುರುಷಾನುಗವಾಗುವುದಿಲ್ಲ. ಹಾಗಲ್ಲ ಸ್ವಾಮಿ, ನೀನೇನು ಮನೆಯ ಬೆಕ್ಕೆ? ಹಾಗಲ್ಲ ಸ್ವಾಮಿ, ನಾನು ನಿಮ್ಮ ಮನದ ಬೇಕು. ಹೌದು, ನೀನು ನನ್ನ ಮನದ ಬೇಕು ಬೇಡಗಳನ್ನೆಲ್ಲ ತಿಳಿದುಕೊಳ್ಳುವವಳು. ನೀ ನನ್ನ ಮನದ ಬೇಕು. ಹಾಗಾಗಿಯೇ ಕೇಳಿದ್ದು ಸ್ವಾಮಿ. ಇಷ್ಟೆಲ್ಲ ಸಿದ್ಧತೆಯಿಂದ ನೀವು ಹೊರಟದನ್ನು ಕಂಡರೆ ಇದು ಯುದ್ಧಕ್ಕೆ ಹೊರಟ ಅವರಾಗಿದ್ದೀರಿ. ಹಾಗಾಗಿ ನಿಮ್ಮಲ್ಲಿ ಕೇಳುವುದು, ಇಷ್ಟೆಲ್ಲ ಸಿದ್ಧತೆಯಿಂದ ಹೊರಡುವಾಗ ನನ್ನಲ್ಲಿ ಒಂದು ಮಾತು ಕೇಳಲಿಲ್ಲವೇ? ಅವಸರದ ಕಾರ್ಯವಿದೆ ಹಾಗೆ ಹೇಳದೆ ಹೊರಟೆ. ಈಗಲಾದರೂ ಕೇಳಬಹುದೇ? ಮಾಮ, ಕೀರವಾಣಿ ಕೇಳೆ ಹೊರಟ ವಿಚಾರವನ್ನು ನಶೀಲೆ ಕೇಳೆ. ಸಜ್ಜನರಿಗೆ ಕಷ್ಟ ಬಂದಾಗ ಅದನ್ನು ನಿವಾರಿಸಬೇಕಾದದ್ದು ಎಲ್ಲರ ಮನದಲ್ಲಿ ನಾನು ಸೇವನಿಸಿಕೊಂಡದ್ದು. ಆದ್ದರಿಂದಲೇ ಅದು ನನ್ನ ಕರ್ತವ್ಯ. ನಿಜ ಸ್ವಾಮಿ, ಮೂರು ಲೋಕವನ್ನು ಪರಿಪಾಲಿಸುವ ದೇವತೆಗಳಿಗೆ ಕಷ್ಟ ಒದಗಿ ಬಂದಿದೆ. ಹೌದೇ? ಯಾರಿಂದ? ಬೆರಳಿಸುತ್ತ ಪ್ರಾಗ್ಜ್ಯೋತಿಷಪುರದ ನರಕದಾನವರಿಂದ. ಓಹೋ, ನಾಗವನ್ನಡಲಿದ ಆತ ದೇವತೆಗಳನ್ನು ಸಮರದಲ್ಲಿ ಸೋಲಿಸಿ ಸುರಲೋಕದ ಸಂಪತ್ತನ್ನೆಲ್ಲ ಸೂರೆಗೊಂಡಿದ್ದಾನೆ. ಅದಕ್ಕೆ ಅಷ್ಟೇ ಸಾಲದೆ ಅದಿತಿ ದೇವಿಯ ಕರಣಕುಂಡಲಗಳನ್ನು ಅಪಹರಿಸಿ ತನ್ನ ಪುರವನ್ನು ಸೇರಿಕೊಂಡಿದ್ದಾನೆ. ರಕ್ಕಸನ ಬುದ್ಧಿ ಅದುವೇ ಅಲ್ಲವೇ ಪ್ರಭು? ನಿಜ. ಆದರೆ ಆ ಸುರಪನನ್ನಲ್ಲಿ ದೂರ ನಿಂತ ಅವನಿಗೆ ಕೊಟ್ಟ ಮಾತನ್ನು ನಡೆಸಬೇಕಲ್ಲ. ಹಾಗಾಗಿ ಅತಿ ಬೇಗದಿಂದ ಹೋಗಿ ಬರುತ್ತೇನೆ ಸ್ವಾಮಿ. ಈಗ ನೀವು ಹೊರಟದ್ದು ಮೊದಲ ನಾಲ್ಕಲೋಕಕ್ಕೆ, ಮತ್ತೆ ಸ್ವರ್ಗ. ಹರುಷವಾಯಿತು ಕಾಂತ ನರಕದೇ ಸುರಲೋಕಕ್ಕೆ
ಹರುಷವಾಯಿತು ಕಾಂತ
ಒಪ್ಪಿಸಲು ನಾಗಕ್ಕೆ ಹೋಗುವವರಲ್ಲವೇ? ನಿಜ, ನಾನು ಸ್ವರ್ಗಕ್ಕೆ ಹೋಗುವುದು, ಅದಕ್ಕೆ ಸಂತೋಷ. ಏನೇ ಇದು, ಗಂಡ ಸ್ವರ್ಗಕ್ಕೆ ಹೋಗುವಾಗ ಹೆಂಡತಿಯಾದವಳಿಗೆ ಸಂತೋಷವಾ? ಸ್ವಾಮಿ, ನೀವು ಹೋಗುವಾಗ ನಿಮ್ಮ ಜೊತೆ ನಾನೂ ಬರುತ್ತೇನೆ. ಗಂಡ ಹೆಂಡತಿ ಜೊತೆ ಸ್ವರ್ಗ ಸೇರಲು ಸಾಧ್ಯವೇ? ಯಾಕೆ ಸಾಧ್ಯವಿಲ್ಲ ಸ್ವಾಮಿ, ಜೊತೆಯಾಗಿ ಹೋದರೆ ಸಾಕು. ಮಾಮ, ನಾನು ಆ ದುರುಳರ ಜೊತೆ ಹೋರಾಡಬೇಕು. ನಿನ್ನನ್ನು ಕರೆದುಕೊಂಡು ಹೋದರೆ ಕಷ್ಟ ಆಯಿತು. ನೀನು ಬರುವುದು ಬೇಡ. ನಾನು ಬರುತ್ತೇನೆ ಸ್ವಾಮಿ. ಯಾವತ್ತೂ ನೀವು ಮಾಡಿದ ಯುದ್ಧವನ್ನು ನೋಡಲೇ ಇಲ್ಲ. ಇದೊಂದು ಅವಕಾಶ. ಮಾಮ, ನಾನು ಆ ಕೆಟ್ಟ ರಾಕ್ಷಸರ ಜೊತೆ ಹೋರಾಡಬೇಕು. ನಿನ್ನನ್ನು ಜೊತೆಗೆ ಕರೆದುಕೊಂಡು ಹೋದರೆ ಕಷ್ಟ ಆಯಿತು. ಇಲ್ಲ ಸ್ವಾಮಿ, ನಾನು ಬರುತ್ತೇನೆ. ಮಾಮ, ನೀನು ರಾಕ್ಷಸರನ್ನು ನೋಡಿದ್ದೀಯಾ? ಇಲ್ಲ. ಹಾ, ನೋಡು, ಅವರ ದೊಡ್ಡ ದೊಡ್ಡ ಕಣ್ಣು, ದಟ್ಟವಾದ ನಾಲಿಗೆ, ಕೋರೆ ದವಡೆಗಳು, ನೀಳವಾದ ದೇಹ, ಇದನ್ನೆಲ್ಲ ನೋಡುವಾಗ ಹೆದರುವೆ. ಬೇಡ ಮಾಮ. ನಾನು ಹೆದರುವುದಿಲ್ಲ ಸ್ವಾಮಿ. ಮಾಮ, ನರಕಾಸುರನು ಮೊದಲೇ ಹೆಣ್ಣು ಹುಟ್ಟ. ಇದೇ ಮೊದಲು 16,000 ಹೆಣ್ಣು ಮಕ್ಕಳನ್ನು ಸೆರೆಯಲ್ಲಿರಿಸಿದ್ದಾನೆ. ಆವಾಗ ನೋಡು ಕಷ್ಟ. ಒಂದೆಡೆ ನಿನ್ನ ರಕ್ಷಣೆ, ಒಂದೊಂದೆಡೆ ಅವನಲ್ಲಿ ಹೋರಾಡು. ಸಾಧ್ಯವೇ? ಯಾಕೆ ಸಾಧ್ಯವಿಲ್ಲ ಸ್ವಾಮಿ? ನೀವು ನನ್ನ ಗಂಡ, ನಾನು ನಿಮ್ಮ ಹೆಂಡತಿ. ಹೆಂಡತಿಯನ್ನು ಗಂಡನೇ ರಕ್ಷಣೆ ಮಾಡಬೇಕು. ಬೇಡ ಮಾಮ. ನಾನು ಬರುತ್ತೇನೆ ಸ್ವಾಮಿ. ಮಾಮ, ನೀನು ಹೆದರುವೆ. ಬೇಡ. ಇಲ್ಲ ಸ್ವಾಮಿ, ನಾನು ಯಾರು ಹೇಳಿ? ನೀನು ನನ್ನ ಹೆಂಡತಿ. ಸತ್ಯಭಾಮ. ಅದು ಹೌದು. ನಾನು ಯಾರು? ನೀನು ಸತ್ಯಭಾಮ. ಮತ್ಯಾರು? ನಾನು ಶಾತ್ಯಾನೇ ಇದ್ದೇನೆ. ಓಹೋ, ಒಂದೊಮ್ಮೆ ಯುದ್ಧ ಮಾಡುವಾಗ ಕೈಯಲ್ಲಿ ಆಯುಧವನ್ನು ಹಿಡಿದರೆ ಯುದ್ಧ ಮಾಡುವುದಕ್ಕೂ ಸಿದ್ಧರಿದ್ದೇನೆ. ಮಾಮ, ನೀನು ಏನೇ ಆಗು, ಈಗ ಅದೆಲ್ಲ ಬೇಡ. ನಾನು ಬರುತ್ತೇನೆ. ನಾನು ಬರುತ್ತೇನೆ. ಹಠ ಕಾರಣ ಉಂಟು ಸ್ವಾಮಿ. ಪಾರಿಜಾತ ವೃಕ್ಷ ಬಣ್ಣೋ ಪಾತಭಂಗವೋ
ಸ್ವಾಮಿ, ಹೀಗೆ ಹಠ ಮಾಡಲು ಕಾರಣ ಉಂಟು ಸ್ವಾಮಿ. ಏನೇ ಅದು? ಅಂದೊಮ್ಮೆ ನಾರದರು ಆಗಮನವಾಯಿತು. ಅವನೇನು ಹೊಸಬನು? ಯಾವಾಗಲೂ ನನ್ನ ದರ್ಶನಕ್ಕೆ ಎಂದು ಬರುವವನು. ಯಾವತ್ತಿನ ಹಾಗೆ ಬಂದವನಲ್ಲ ಅವತ್ತು. ಮತ್ತೇನಿತ್ತು ವಿಶೇಷ? ಕೈಯಲ್ಲೊಂದು ಸಿಂಹ. ದೇವರ ಅರ್ಚನೆಗಾಗಿರಬೇಕು. ಅಲ್ಲ ಸ್ವಾಮಿ, ವಿಶೇಷವಾದ ಪಾರಿಜಾತ ಪುಷ್ಪ. ಅವನ ಆಸೆಯೊಂದಿತ್ತು, ನನಗೆ ನೀಡಬೇಕೆಂದು. ಹಾಗಾಗಿ ತಂದಿದ್ದ. ಅದನ್ನು ಸಿಂಹ ಕೈಗೆ ಇಟ್ಟು ಹೇಳಿದ್ದೇನು? ನಾನೇ ವೈದರ್ಭಗಲ್ಲದೆ ಅನ್ಯರಿಗಲ್ಲ ಎಂದು. ಆಗ ಕೋಪಗೊಂಡ ನಾನು ಕತ್ತರಿ ಕೋಣೆಯನ್ನು ಸೇರಿಕೊಂಡೆ. ಆ ದಿನಗಳ ಕಷ್ಟ ನನಗೇ ಗೊತ್ತು ಸ್ವಾಮಿ. ಆಗ ನೀವೊಂದು ಮಾತು ಕೊಟ್ಟಿದ್ದೀರಿ. ಏನೇ ಅದು? ವಾಮ, ನಿನಗೆ ಪಾರಿಜಾತ ಪುಷ್ಪವಲ್ಲ, ವೃಕ್ಷವನ್ನೇ ತೋರಿಸುತ್ತೇನೆ ಎಂದು. ಈಗ ಅದು ಸಮಯ. ಇಬ್ಬರು ಸೇರಿ ಪಾರಿಜಾತ ವೃಕ್ಷವನ್ನು ನೋಡಬಹುದು. ವಾಮ, ಕೊಟ್ಟ ಮಾತನ್ನು ನಡೆಸಬೇಕಲ್ಲ. ನಾನು ಸ್ವಲ್ಪ ಯೋಚಿಸಿ ನೋಡುತ್ತೇನೆ. ಯೋಚಿಸಿ ಮುರಮಗಳು ತನ್ನ ಮನದೊಳಗೆ ಯೋಚಿಸಿ ಸರಿ. ನರಕಾಸುರನಿಗೆ ವರಬಲ ಇರುವುದು ತಂದೆ ತಾಯಿಗಳಿಂದ ಮರಣ ಎಂಬಂತೆ. ಈಕೆಯನ್ನು ಕರೆದುಕೊಂಡು ಹೋಗದೇ ಇದ್ದರೆ ಅವನನ್ನು ಒಲಿಸಲು ಕಷ್ಟ. ಒಂದು ವೇಳೆ ಈಕೆಯನ್ನು ಕರೆದುಕೊಂಡು ಹೋಗದೇ ಇದ್ದರೆ ಹಠವನ್ನೇ ಮುಂದುವರಿಸುತ್ತೇನೆ. ಜೊತೆಯಾಗಿ ಹೋದರಾಯಿತು. ಮಾಮ, ಹೇಗೆ ಹೊರಡೋಣವೇ? ಹೊರಡೋಣ. ಈಗ ಬರುತ್ತೇನೆ. ಮಾಮ, ಬರ್ತೇನೆ ಅಂತ ಮತ್ತೆ ಒಳಸರಿ ಹೇಳವೇ? ಹಾಗಲ್ಲ ಸ್ವಾಮಿ, ಈ ಸೀರೆ ಸಾಕು, ಇಲ್ಲ ಬೇರೆ ಬೇಕು? ಮಾಮ, ನೀನು ಸೀರೆ ಇಡಲು ಎಂದು ದರ್ಪಣದ ಮುಂದೆ ಹೊರಡಿದ್ದರೆ ಹೊತ್ತು ಹೋಗುವುದೇ ತಿಳಿಯುವುದಿಲ್ಲ. ಹಾಗಲ್ಲ ಸ್ವಾಮಿ, ಈ ಶೃಂಗಾರ ಸಾಲದೆ ಕೇಳಿದ್ದು. ಮಾಮ, ನೀನು ಹೇಗಿದ್ದರೂ ಚಂದವೇ. ನಾನು ನಿಮ್ಮ ಪ್ರೀತಿಯ ಬಾಮ ಅಲ್ಲವೇ?